Tash the lake everyone. You missed me, I miss you too. ಇವತ್ತು ನಾನು ಸಮೀಕ್ಷಕ್ಕ ಕುಶಾಲನಗರಕ್ಕೆ ಹೊರಟು ಬಸ್ ಹತ್ಕೊಂಡು ಮೈಸೂರಿಂದ ಬೆಳಿಗ್ಗೆನೇ 8 ಗಂಟೆಗೆ ಹೊರಟು 11 ಗಂಟೆಗೆ ರೀಚ್ ಆದೋ. ಹೆಲೋ ಮೀಡಿಯಾ ಲವ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂದರೆ ಗೋಲ್ಡನ್ ಟೆಂಪಲಿಗೆ. ಎಲ್ಲಿದೆ ಅಂದರೆ ಇದು ಕುಶಾಲನಗರದಿಂದ ಬೈಲುಕುಪ್ಪೆ ಅಂತ ಬರಬೇಕು. ಆ ಪ್ಲೇಸಿಂದ ಇಲ್ಲಿ ಗೋಲ್ಡನ್ ಟೆಂಪಲಿಗೆ 5 ಕಿಲೋಮೀಟರ್ಸ್ ಆಗುತ್ತೆ. ಸೊ 150 ಚಾರ್ಜ್ ಮಾಡಿದ್ರೆ ಆಟೋದವರು ಕರ್ಕೊಬಂದು ಬಿಡ್ತಾರೆ, ಆಯಿತಾ. ಇಲ್ಲಿ ಫಸ್ಟಿಗೆ ಎಂಟ್ರಿ ಆದಂಗೆ ನೀವು ನೋಡ್ಬೋದು ತುಂಬ ಶಾಪ್ಗಳಿದೆ. ಶಾಪ್ ಅಂತೂ ಒಳಗೆ ಹೋಗೋಕ್ಕೆ ಸಖತ್ತಾಗಿದೆ, ಅದೇ ಥರ ಕಾಸ್ಟ್ಲಿನೂ ಇದೆ, ಆಯಿತಾ. ಮತ್ತು ಇಲ್ಲಿ ಟಿಬೇಟಿಯನ್ಸರ್ನ ತುಂಬ ಜನನ ನೋಡ್ಬೋದು, ಅವ್ರಿಗಿಂತ ಜಾಸ್ತಿ ಟೂರಿಸ್ಟನ್ನೇ ನೋಡ್ಬೋದು. ನಮ್ಮ ಇಂಡ್ಯಾದಲ್ಲಿ ನಾವೇ ಟೂರಿಸಮ್ ಬೇರೆಯವ್ರದ್ದು ಕಲ್ಚರ್ ನೋಡೋಕ್ಕೆ ಹೋಗ್ತಾ ಇರೋದು ಫಸ್ಟ್ ಟೈಮು. ಸೊ ಇವ್ರದ್ದು ರೂಲ್ಸ್ ಏನಂದರೆ ಒಂದು ಫ್ಯಾಮಿಲೀಲಿ ಒಬ್ಬರಾದರೂ ಸನ್ಯಾಸತ್ವನ ತಗೊಳ್ಳೇಬೇಕಾಗುತ್ತೆ. ಇದು ಟಿಬೇಟಿಯನ್ಸ್ದು ರೂಲ್ಸ್. ಫಸ್ಟಿಗೆ ಹೋದಂಗೆ ನಿಮಗೆ ಅಲ್ಲಿ ಮೊದಲನೇ ದ್ವಾರನ ಕಾಣ್ಬೋದು. ಅದನ್ನು ಪದ್ಮಸ್ಪಂದನ ದ್ವಾರ ಅಂತ ಹೇಳ್ತಾರೆ, ಆಯಿತಾ. 1959ರಲ್ಲಿ ಟಿಬೇಟಿಯನ್ ದೇಶ ಏನಾಗಿದೆ ಅದಕ್ಕೆ ಚೈನಾ ಫುಲ್ ಆಕ್ರಮಣ ಮಾಡಿ ಅದನ್ನ ವಶ ಮಾಡ್ಕೊಳ್ಳುತ್ತೆ. ಆ ಟೈಮಲ್ಲಿ ಈ ಟಿಬೇಟಿಯನ್ಸ್ ಎಲ್ಲ ಬಂದುಬಿಟ್ಟು ಇಲ್ಲಿ ಕುಶಾಲನಗರದಲ್ಲಿ ವಾಸ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಗೋಲ್ಡನ್ ಟೆಂಪಲ್ದು ದ್ವಾರ. ಇಲ್ಲಿ ತುಂಬ ದೀಪ ಹಚ್ಚಿಟ್ಟಿದ್ರು, ಅಂದರೆ ಅವ್ರದ್ದು ಪೂರ್ವಜರು, ಅಂಗವಿಕಲರು ಮತ್ತು ಯಾರು ಕಷ್ಟಪಡ್ತಾ ಇರ್ತಾರೆ ಅವರಿಗೆ ಮನಃಶಾಂತಿ ಸಿಗಲಿ ಅಂದ್ಬಿಟ್ಟು ಈ ದೀಪನ ಹಚ್ತಾರೆ. ಮತ್ತು ಅಲ್ಲಿ ಸ್ಲಿಪ್ಪರ್ ಬಿಚ್ಚಿಡೋಕ್ಕೆ ಬುಟ್ಟಿ ಇತ್ತು. 5 ರೂಪೀಸ್ ಅಷ್ಟೇ ಚಾರ್ಜ್ ಮಾಡ್ತಾರೆ ಸ್ಲಿಪ್ಪರ್ ಬಿಚ್ಚಿಡೋಕ್ಕೆ. ಇದು ಗೋಲ್ಡನ್ ಟೆಂಪಲ್ದು ಒಳಗಡೆ. ಅಲ್ಲಿ ಪ್ರೇಯರ್ ಮಾಡೋಕ್ಕೆ ಎಲ್ಲ ನೀಟಾಗಿ ಜೋಡಿಸಿಟ್ಟಿದ್ರು, ನೋಡೋಕ್ಕೆ ಚೆಂದ ಇತ್ತು, ಅಷ್ಟು ಕ್ಲೀನಾಗಿಟ್ಟಿದ್ರು. ಖುಷಿ ಆಯಿತು, ಮನಃಶಾಂತಿ ಸಿಕ್ತು. ಅಲ್ಲಿ ನಿಮಗೆ 3 ದೇವ್ರನ್ನ ನೋಡ್ಬೋದು. ಬುದ್ಧ, ಶಕ್ಯ ಮುನಿ, ಗುರು ಪದ್ಮ ಸಂಭವ ಆ್ಯಂಡ್ ಬುದ್ಧ ಅಮಿತ್ಯೋಷನ ನೋಡ್ಬೋದು. ಹೆಸರು ತುಂಬ ಡಿಫಿಕಲ್ಟ್ ಇದೆ, ಮಿಸ್ಟೇಕ್ ಮಾಡಿದರೆ ಕ್ಷಮಿಸಿಬಿಡಿ ಗಾಯ್ಸ್. 3 ದೇವರು 3 ವೆರೈಟಿ ಕಲರಲ್ಲಿ ಬೌಲ್ನ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಒಬ್ಬರು ವೈಟ್ ಕಲರ್, ಇನ್ನೊಬ್ಬರು ಬ್ಲ್ಯಾಕ್ ಕಲರ್, ಇನ್ನೊಬ್ಬರು ಗೋಲ್ಡ್ ಕಲರಲ್ಲಿ ಇಟ್ಕೊಂಡಿದ್ದಾರೆ ಬೌಲ್ನ. ಅದೇನು ಇಂಡಿಕೇಟ್ ಮಾಡ್ತಾರೆ ಗೊತ್ತಿಲ್ಲ. ಸೊ ಗೈಸ್, ಇಲ್ಲಿ ಇವರು ಯಾರಂದರೆ ಟಿಬೇಟಿಯನ್ಸ್. ಅವರು ಚೈನೀಸ್ ವಾರ್ ಮಾಡಿ ಅವ್ರದ್ದು ಟಿಬೇಟ್ ದೇಶ ಏನಿದೆ ಅದನ್ನ ಅವರು ಆಕ್ರಮಣ ಮಾಡ್ಕೋತಾರೆ ಅಲ್ವಾ. ಸೊ ಅವರಿಗೆ ಹೋಗೋಕ್ಕೆ ಪ್ಲೇಸ್ ಇಲ್ಲದಿದ್ದಾಗ ಅಗದಿಗಳಾಗಿ ನಮ್ಮದು ಕರ್ನಾಟಕಕ್ಕೆ ಬರ್ತಾರೆ, ಅಂದರೆ ಇಂಡಿಯಾಕ್ಕೆ ಬರ್ತಾರೆ. ಇಂಡಿಯಾ ಗೌರ್ಮೆಂಟೇ ಅವರಿಗೆ ಇಲ್ಲಿ ಒಂದು ಪ್ಲೇಸ್ ಮಾಡಿ ಕೊಟ್ಟಿದೆ. ಸೊ ಇಲ್ಲೇ ನೋಡ್ಬೋದು, ಅವರಿಗೆ ತುಂಬ ಇಲ್ಲಿ ಟೆಂಪಲ್ ಕಟ್ಕೊಂಡಿದ್ದಾರೆ, ಗೋಲ್ಡನ್ ಟೆಂಪಲ್. ಹಾಗೆಯೇ ಸ್ಕೂಲ್, ಬ್ಯಾಂಕ್ ಮತ್ತು ಅವ್ರದ್ದು ವಾಸ ಎಲ್ಲ ಇಲ್ಲೇ ಆಗಿದ್ದಾರೆ. ಮತ್ತು ಇಲ್ಲಿ ಏನಪ್ಪ ರೂಲ್ಸ್ ಅಂದರೆ ಅವ್ರದ್ದು ಫ್ಯಾಮಿಲೀಲಿ ಯಾರಾದರೂ ಒಬ್ಬರು ಸನ್ಯಾಸ ತಗೊಳ್ಳೇಬೇಕಾಗುತ್ತೆ. ಇದು ಟೆಂಪಲ್ದು ಬ್ಯಾಕ್ ಸೈಡ್ ಗೈಸ್. ಅಲ್ಲಿ ಸ್ಕೂಲೆಲ್ಲ ಇದೆ. ಅಲ್ಲಿ ಬುದ್ಧಿಸಮ್ದು ಅದೇ ಅವ್ರದ್ದು ಲಿಪಿ ಏನಿದೆ ಅದನ್ನ ಕಲಿಸ್ತಾರೆ ಕಾಣುತ್ತೆ. ಅವರಿಗೆ ಕನ್ನಡ ಬರೋದಿಲ್ಲ ಗೈಸ್ ಒಬ್ರಿಗೂ ಸಹ. ಇದು ಅದರದ್ದು ಬ್ಯಾಕ್ ಸೈಡ್, ಟೆಂಪಲ್ದು ಬ್ಯಾಕ್ ಸೈಡ್ ಏನಿದೆ ಅದು. ಸ್ವಲ್ಪ ಹೊತ್ತಿಗೆ 12 ಗಂಟೆ ಆಗೋತ್ತಿಗೆ ಪೂಜೆಗೇನೋ ಬೆಲ್ ಹೊಡಿತಾ ಇದ್ರು ಗೈಸ್. ಫುಲ್ಲು ವೈಬ್ರೇಟ್ ಆಗ್ತಿತ್ತು, ಒಂಥರ ಫೀಲ್ ಗುಡ್ ಆಗ್ತಾ ಇತ್ತು. ಆಮೇಲೆ ಎಲ್ಲರೂ ಪ್ರೇಯರ್ ಮಾಡೋಕ್ಕೆ ಹೋಗ್ತಾಯಿದ್ರು. ಇವರೆಲ್ಲ ಸನ್ಯಾಸಿಗಳು, ಅಂದರೆ ಒಂದೊಂದು ಫ್ಯಾಮಿಲಿಯಿಂದ ಒಂದೊಂದು ಮನೆಯಿಂದ ಕಳಿಸಿರ್ತಾರೆ ಸನ್ಯಾಸತ್ವ ತಗೊಳ್ಳೋಕ್ಕೆ ಇವರೆಲ್ಲ. ಕೊನೆಗೂ ಪ್ರೇಯರ್ ಸ್ಟಾರ್ಟ್ ಮಾಡಿದ್ರು ಗೈಸ್. ಕೇಳಿಸ್ಕೊಳ್ಳೋಕ್ಕೆ ಚಂದ ಅನ್ನಿಸ್ತಾ ಇತ್ತು.
ಇನ್ನೊಂದು ಟೆಂಪಲ್ಗೆ ಬಂದು ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಟೆಂಪಲ್ ಇತ್ತು. ಸೊ ಅಲ್ಲಿ ತುಂಬ ವಿಗ್ರಹ ಇಟ್ಟಿದ್ರು. ನನಗೂ ಅಕ್ಕನಿಗಂತೂ ಬಿಸಿಲಲ್ಲಿ ಫುಲ್ ತಲೆ ನೋವ್ತಾ ಇತ್ತು. ಆಮೇಲೆ ಟೆಂಪಲ್ ನೋಡಿ ನೋಡಿ ಪ್ರೇಯರ್ ಕೇಳಿದಾಗ ಖುಷಿ ಆಯಿತು. ಇಲ್ಲಿ ನೋಡಿ ಅವ್ರದ್ದು ಟಿಬೇಟಲ್ಲಿದ್ದಾಗ ಅವ್ರ ಮನೆಗಳು ಹೇಗಿತ್ತು ಅನ್ನೋದನ್ನ ತೋರ್ಸೋಕ್ಕೆ ಒಂದು ಸಣ್ಣ ಮಾಡೆಲ್ ಮಾಡಿ ಇಟ್ಟಿದ್ರು. ಆ್ಯಕ್ಚುಲಿ ಇಲ್ಲಿ ಹೇಗೆ ಟೆಂಪಲ್ಸ್ ಇದೆ ಅಲ್ಲಿನೂ ಹಾಗೇ ಇದೆ. ಅದು ಅದ್ರದ್ದು ಮಾಡೆಲ್ ಅಂತ ನಾನು ಕೇಳ್ಪಟ್ಟೆ ಟಿಬೇಟದು. ಬಟ್ ಇಲ್ಲಿನೂ ಸೇಮ್ ಅದೇ ಥರ ಟೆಂಪಲ್ ಎಲ್ಲ ಕಟ್ಸಿದ್ದಾರೆ. ಮತ್ತು ಅಲ್ಲಿ ಬಿಳಿ ಕಂಬಗಳಿದ್ದಾವೆ ನೋಡಿ, ಈ ಥರ 16 ಕಂಬಗಳಿರುತ್ತೆ ಅಂತೆ. ಏನೇ ಕೆಟ್ಟದಾಗಿದ್ದರೆ, ಕೆಟ್ಟ ಕೆಲಸ ಮಾಡಿದರೆ ಅದನ್ನ 3 ರೌಂಡ್ ಸುತ್ತಿದ್ರೆ ಅವ್ರದ್ದು ಪಾಪ ಏನಿದೆ ಅದು ನಿವಾರಣೆ ಆಗುತ್ತೆ ಅಂದ್ಬಿಟ್ಟು ಅವ್ರದ್ದೊಂದು ನಂಬಿಕೆ ಇದೆ. ಹಾಗೆ ಮಾಡೆಲೆಲ್ಲ ನೋಡಿಕೊಂಡು ಹೊರಗೆ ಬಂದುಬಿಟ್ಟು ನಾವು ಶಾಪಿಂಗ್ಗೆ ಹೋದೋ. ಏನಾದರೂ ಬಂದಿದ್ದಕ್ಕೆ ನೆನಪಿಗೆ ತಗೊಳ್ಳೋಣ ಅಂದ್ಬಿಟ್ಟು ಚೈನೀಸ್ ಅವರು ಕೊಂಡೆಗೆ ಹಾಕ್ತಾರೆ ನೋಡಿ, ಒಂಥರ ಉದ್ದ ಕಡ್ಡಿ ಥರ ಇರುತ್ತೆ, ಅದೊಂದು ತಗೊಂಡು. ಮತ್ತು ಒಂದು ಶಿವಲಿಂಗ ತುಂಬ ಇಷ್ಟ ಆಯಿತು, ಅದು ತಗೊಂಡು. ನೋಡೋಕ್ಕೆ ಎಲ್ಲ ವಸ್ತುಗಳು ಸಖತ್ತಾಗಿತ್ತು, ಬಟ್ ಕಾಸ್ಟ್ಲಿ ಇತ್ತು. ಮತ್ತು ಒಂದು ಐಸ್ ಕ್ರೀಮ್ ತಗೊಂಡು ಮನೆಗೆ ಹೊರಟು. ಟಾಟಾ, ಲವ್ ಯು ಆಲ್.